ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಸಂಡೇ, ಅಂಗಡಿ ತೆಗ್ದಿಲ್ಲ. ಸ್ವಲ್ಪ ಬಟ್ಟೆಗಳೆಲ್ಲ ಕ್ಲೀನ್ ಮಾಡೋಣ, ಆಮೇಲೆ ವೇಸ್ಟ್ ಬಟ್ಟೆ ಎಲ್ಲ ತೆಗೆದು ಬಿಡೋಣ. ಚೆನ್ನಾಗಿರೋ ನೀಟಾಗಿರೋದೆಲ್ಲ ಇಟ್ಕೊಳ್ಳೋಣ. ಡ್ರೆಸ್ಗಳು, ಆಮೇಲೆ ಸೀರೆಗಳೆಲ್ಲ ತೆಗೆದು ಯೂಸ್ ಮಾಡೋದು ತುರ್ಕೋದು, ಯೂಸ್ ಮಾಡೋದು ತೊಗೊಳಕ್ಕೆ ತುರ್ಕೋದು. ನೋಡಿ, ಈಗ ಸ್ವಲ್ಪ ಇದು ಕ್ಲೀನ್ ಮಾಡಿದೆ. ಹಾಗಾಗಿ ಇದು ನನ್ನ ಮಗಳದ್ದು ಈ ಕಡೆದೆಲ್ಲ. ಹಾಗಾಗಿ ಇವಾಗ ಹಂಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಮನೆಯಲ್ಲೂ ಏನೂ ಸ್ಪೆಷಲ್ ಮಾಡಿಲ್ಲ. ಇವತ್ತು ಕ್ಲೀನಿಂಗ್ ಮಾಡೋದೇ ಆಗಿದೆ. ತೋರಿಸ್ತೀನಿ ಎಲ್ಲ ಹೆಂಗೆ ಹರಡ್ಬಿಟ್ಟಿದ್ದೀನಿ ಅಂತ. ಈಗ ಅದನ್ನೆಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಬೇಕು. ಬಟ್ಟೆಗಳು ಎಲ್ಲಿ ನೋಡಿದರೂ ಬಟ್ಟೆಗಳೇ ಇವೆ ನಮ್ಮ ಮನೇಲಿ. ತೋರಿಸ್ತೀನಿ. ಫಸ್ಟ್ಗೆ ಇವಾಗ ಇದೊಂದು ರ್ಯಾಕ್, ಇದು ನನ್ನ ಸ್ಯಾರಿಗಳು. ಇವೆಲ್ಲ ಅಂದರೆ ಮಾಮೂಲಿ ಸ್ಯಾರಿಗಳೇ. ಇದೇನು ಬಾರ್ಡ್ರ್ ಸ್ಯಾರಿ ಅಲ್ಲ, ಮಾಮೂಲಿ ಸ್ಯಾರಿಗಳೇ ನೋಡ್ತಾ ಇರ್ಬೋದು. ಅಂದರೆ ನಾನು ಬ್ಲೌಸ್ಗಳಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಯಾಕೆಂದರೆ ಬ್ಲೌಸ್ ಎಲ್ಲೋ ಇರುತ್ತೆ, ಸೀರೆ ಎಲ್ಲೋ ಇರುತ್ತೆ, ಸಿಕ್ಕೋದೇ ಇಲ್ಲ. ಅದಕ್ಕೆ ಎಲ್ಲ ಅದರಲ್ಲೇ ಹಾಕಿ ಇಡ್ತಾಯಿದ್ದೀನಿ. ಇದು ಪೆಟಿಕೋಟ್ಗಳು ಅಲ್ಲೊಂದು ಇಲ್ಲೊಂದು ಹಾಕ್ಬಿಟ್ಟಿರ್ತೀನ. ಸ್ಯಾರಿ ಹಾಕೋಬೇಕಾದ್ರೆ ಸಿಕ್ಕೋದೇ ಇಲ್ಲ. ಅದಕ್ಕೆಲ್ಲ ಇಲ್ಲೇ ಕಾಣಿಸಂಗೆ ಇಡೋಣ. ಹಿಂದೆ ಬೇಡದೇ ಇರೋದೆಲ್ಲ ಹಿಂದಕ್ಕೆ ಇಡೋಣ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ಈ ಕಡೆ ಇದೆಲ್ಲ ನನ್ನ ಮಗಳದು. ಇದು ಸ್ವಲ್ಪ ಕ್ಲೀನ್ ಮಾಡ್ತೀನಿ ಈಗ. ಇಲ್ಲಿ ನನ್ನ ಸೀರೆಗಳಿದೆ, ಬಾರ್ಡ್ರ್ ಸೀರೆಗಳು. ಇವಾಗ ಇದಕ್ಕೆ ಇಲ್ಲಿ ಕೆಳಗಡೆ ಎಲ್ಲ ಒಂದಷ್ಟಿದೆ. ಎಲ್ಲನೂ ಇವಾಗ ತೋರಿಸ್ತೀನಿ ಹೇಗಿದೆ ಅಂತ. ಇದೆಲ್ಲ ಬಾರ್ಡ್ರ್ ಸೀರೆಗಳು. ಇವಾಗೆಲ್ಲ ಎತ್ತಿ ಕ್ಲೀನಾಗಿ ಜೋಡಿಸ್ಬೇಕು. ಮತ್ತು ನನ್ನದಷ್ಟು ಡ್ರೆಸ್ಗಳು ಬೇರೆ ಇದೆ. ಆಮೇಲೆ ಸ್ಟಿಚ್ಚಿಂಗ್ ಡ್ರೆಸ್ಗಳು, ಸ್ಟಿಚ್ಚಿಂಗ್ ಸ್ಯಾರಿಗಳು. ನೋಡಿ, ಆ ಕಡೆ ಎಲ್ಲ ಹೊಡೆದ್ಬಿಟ್ಟಿದ್ದೀನಿ, ಎಲ್ಲ ತೆಗೆದುಬಿಟ್ಟಿದ್ದೀನಿ. ಇದನ್ನೆಲ್ಲ ನೀಟಾಗಿ ಎತ್ತಿ ಜೋಡಿಸ್ಕೊಂಬಿಡೋಣ ಅಂದ್ಬಿಟ್ಟು. ಇದೆಲ್ಲ ನನ್ನ ಮಗಳದು ಡ್ರೆಸ್ಗಳು. ಡ್ರೆಸ್ಸೇ ಇಲ್ಲ ಅಂತಾಳೆ. ನೋಡಿ, ಎಷ್ಟೊಂದು ಡ್ರೆಸ್ ಇದೆ. ಇಲ್ಲಿ ಅಲ್ಲದೆ ಅದೊಂದು ಬ್ಯಾಗು ಅವಳದೇನೆ. ಮತ್ತು ಇಲ್ಲಿ ನೋಡಿ, ಇದೆಲ್ಲ ತಗೊಳಕ್ಕಿರೋದು ಅವಳದೇನೆ. ಇಲ್ಲಿ ಫುಲ್ಲು ಇದೆಲ್ಲ ಡ್ರೆಸ್ಗಳು ನಾನು ಸ್ಟಿಚ್ ಮಾಡಿರೋದು. ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ. ಇದೆ ಸೀರೆಲ್ ಹೊಲ್ದಿರೋ ಡ್ರೆಸ್ಗಳು ಸುಮಾರು ಇದ್ದಾವೆ. ಅಯ್ಯಪ್ಪ, ಇದೆಲ್ಲ ಅವಳದೇನೆ. ಈ ಬಟ್ಟೆ ಇಲ್ಲ ಅಂತಾಳೆ. ಎಷ್ಟೊಂದು ಇದೆ ಆದರೆ ಹೇಳೋಕ್ಕೆ ಆಗಲ್ಲ. ನೋಡಿ, ಎಲ್ಲೆಲ್ಲೂ ಬಟ್ಟೆಗಳೇ ಇದ್ದಾವೆ ನಮ್ಮ ಮನೇಲಿ. ಇದೆಲ್ಲ ಬುಕ್ಸ್ಗಳು. ಹಾಕ್ಬಿಡೋಣ ಅಂದರೆ ಬುಕ್ಸ್ಗಳನ್ನೆಲ್ಲ ಹಾಗೆ ಇಟ್ಕೊಂಡಿದ್ದಾಳೆ. ನೋಡಿ, ಎಲ್ಲ ಬುಕ್ಸ್ಗಳು ಇವೆಲ್ಲ. ಇವಾಗ ಹೆಂಗಿದ್ರು ಎಕ್ಸಾಮ್ ಕಟ್ಟಿದ್ದಾಳೆ ಕೆಲಸ ಮಾಡಿಕೊಂಡು. ಅದಕ್ಕಿರಲಿ, ಆಮೇಲೆ ಹಾಕೋಣ, ಇರಲಿ ಅಂದ್ಬಿಟ್ಟು ಯಾವ್ಯಾವ ಬುಕ್ಸ್ಗಳೆಲ್ಲ ಹಂಗಂಗೆ ಇದೆ. ಬುಕ್ಸ್ಗಳೆಲ್ಲ ಇದೊಂದು ರ್ಯಾಕ್ ಫುಲ್ಲು ಬುಕ್ಸು. ಇದೆಲ್ಲ ನಮ್ಮ ಅಪ್ಪಂದು ಬಟ್ಟೆಗಳು. ಇದೆಲ್ಲ ಇವು ಹಳೆ ಬಟ್ಟೆಗಳೇ, ಎಲ್ಲ ಹಳೇದು ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಸದ್ಯಕ್ಕೆ ಕ್ಲೀನ್ ಮಾಡೋಣ. ಹೆಂಗಿದ್ರೆ ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡಬೇಕು. ಇದು ಬೀರು ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಬೇರೆದೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದೊಂದೇ ಮಾಡ್ಕೊಳ್ಳೋಣ. ನನಗೆ ಒಂದೇ ದಿನ ಕೆಲಸ ಮಾಡೋಕ್ಕಾಗಲ್ಲ. ಇವತ್ತೆಲ್ಲ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿಕೊಂಡ್ರೆ ನಾಳೆಯಿಂದ ಆದಾಗ ಸ್ವಲ್ಪ ಮಾಡ್ಕೊಳ್ಳೋಣ. ಹಾಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಮೇಲ್ಗಡೆದೆಲ್ಲ ಕ್ಲೀನ್ ಮಾಡಿಲ್ಲ. ಅದೊಂದು ದಿನ ನನ್ನ ಮಗಳಿದ್ದಂಗೆ ಇಟ್ಕೊಳ್ಳೋಣ ಅದು ಅಂದ್ಬಿಟ್ಟು ಮಾಡಿಲ್ಲ. ಕೆಳಗಡೆ ಮಾತ್ರ ಮಾಡಿದೆ. ಹಂಗೆ ಇವಾಗ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಡೋಣ. ನೋಡಿ, ಎಲ್ಲ ಹಿಂಗೆ ತಗೊಳ್ಳೋದು, ಹಿಂಗೆ ಇಟ್ಬಿಡೋದು. ನೋಡಿ, ಇರೋಕ್ಕೂ ಆಗಲ್ಲ, ತುಂಬಾಗಿರುತ್ತಾ. ಮತ್ತು ತುರ್ಕೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ. ಇದು ಆಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಆ ರೇಟ್ ಇತ್ತು. ಆಮೇಲೆ ಕ್ವಾಲಿಟಿನೂ ಕಮ್ಮಿ ಆಯಿತು. ಇದು ರೇಟು 500-600 ರೂಪಾಯಿಗೆಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಇದೇ ಥರನೇ ಅಂದರೆ ನೋಡೋಕೆ ಇದೇ ಥರ ಇರುತ್ತೆ. 500-600 ರೂಪಾಯಿ. ನಾವು ಸ್ಟಾರ್ಟಿಂಗ್ ಬಂದಾಗಲೇ ತೊಗೊಂಡಿದ್ವಿ. ಇದ್ರ ಬ್ಲೌಸು ಗ್ರ್ಯಾಂಡಾಗಿ ಮಾಡಿದ್ದೀನಿ. ಈ ಥರ ವರ್ಕ್ ಮಾಡಿದ್ದೀನಿ. ಸ್ಲೀವ್ಸ್ಗೂ ಅಷ್ಟೇ ಫುಲ್ಲು ಗ್ರ್ಯಾಂಡಾಗಿ ವರ್ಕ್ ಮಾಡಿ ಹಾಕಿದ್ದೀನಿ. ಇದರಲ್ಲಿ ಪರ್ಪಲ್ ಕಲರ್ ಎಲ್ಲೋ, ಇದು ಕಂಪ್ಯೂಟರ್ ಇದರಲ್ಲಿ ಮಾಡಿರುವಂಥದ್ದು, ನೇದಿರೋದು ಅಂದ್ಬಿಟ್ಟು. ಇದು 2200 ರೂಪಾಯಿ ಅನಿಸುತ್ತೆ ತೊಗೊಂಡಿದ್ದು. ಇದು ಒಟ್ಟಿನಲ್ಲಿ ನಾನು ಎಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಉಡ್ಸಿರೋಂಥ ಸೀರೆಗಳೇ ಇವೆಲ್ಲ. ನೋಡೋಣ, ಈ ಸಲ ವೀಡಿಯೋ ಮಾಡಿದಾಗ ಹಳೇದೆಲ್ಲ ಯಾವಾಗ ಮಾಡಿದ್ದೆ ಅವಾಗಿಂದೆಲ್ಲ ಫೋಟೋಸು ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ಸೀರೆ. ಇದು ಡಬಲ್ ಕಲರ್ ಇದೆಯಲ್ಲ, ಚೆನ್ನಾಗಿದೆ. ಮಾಡಿದ್ದೀನಿ, ಕಾಣಿಸ್ತಾ ಇದೆಯಾ? ಸಾಕಾಗಿ ಮಾಡಿದ್ದೀನಿ ನೋಡಿ. ಅದು ಇದಕ್ಕೆ ಒಂದೇ ಪಿಕಾಕ್ ಬರೋದು, ನಾವು 2 ಕುಣಿಸಿದ್ದೀವಿ. ಆ್ಯಕ್ಚುಲಿ ಇದು ಒಂದು ಬರುತ್ತೆ, ನಾವು ಈ ಕಡೆ ಒಂದು ಈ ಕಡೆ ಒಂದು ಕೂರಿಸ್ಕೊಂಡಿದ್ದೀವಿ. ಇವಾಗ ಯಾರಿಗಾದ್ರೂ ತೋರಿಸಿದ್ರೆ ಒಂದೇ ಬರೋದು ಅಂತ ಹೇಳ್ಬೇಕು ನಾವು. 2 ಕೇಳ್ತಾರೆ, ಅವಾಗ ಅದು ಡಬಲ್ ಚಾರ್ಜ್ ಆಗಿಬಿಡುತ್ತೆ. ಹಂಗಾಗಿ ಇಲ್ಲಿ ಸ್ಟೋನೆಲ್ಲ ಹಾಕಿ ಎಲ್ಲ ನೋಡಿ ರೆಡಿ ಮಾಡಿದ್ದೀನಿ. ತುಂಬ ಗ್ರ್ಯಾಂಡಾಗಿದೆ. ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಡಿಸೈನ್ ಅದು ಗೊಂಡೆ ಮಾತ್ರ ಒಂದು ಕಿತ್ತೋಗಿದೆ. ನನಗೆ ಈಗಂತೂ ಗೊಂಡೆಗಳು ಹಾಕೋಕ್ಕೆ ಇಷ್ಟ ಆಗಲ್ಲ, ಎಲ್ಲ ಅದು ಸಿಗಾಕೋತಾ ಇರುತ್ತೆ ಅಂತ. ಇದಾಯಿತು. ಇದೇ ನನ್ನ ತಂಗಿ ಸೀರೆ, ಅವಳದೇ ಅನಿಸುತ್ತೆ. ಅವಳದೇ ಇದು ನನ್ನ ತಂಗಿದು. ಬ್ಲೌಸ್ ಹೊಲ್ಕೊಡು ಅಂತ ಕೊಟ್ಟಿದ್ಲು ಆ ಸೀರೆ. ಇದು ನಂದಲ್ಲ, ಇದು ಹೌದು. ಇದು
ಗ್ರ್ಯಾಂಡಾಗಿ ಹೊಲ್ದಿದ್ದೀನಿ, ಅಂಗಡಿಲಿ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬಂದಿದೆ, ಡಿಸೈನ್ ಅಂತೂ ಸೂಪರಾಗಿ, ಫಿನಿಶಿಂಗ್ ಎಲ್ಲ ಸೂಪರಾಗಿ ಬಂದಿದೆ. ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ, ನಾನು ಸೇಲ್ ಮಾಡ್ತಿದ್ದಾಗ ಎತ್ತಿಟ್ಕೊಂಡಿರೋಂಥ ಸ್ಯಾರಿ ಇದು. ಎಲ್ಲ ಅಷ್ಟೇ ಮನ್ನಾರ್ಸಲ್ಲಿ ತಂದಿದ್ದೀನಿ, ಕೆಲವೊಂದು ಇದರಲ್ಲಿ ಇರ್ತೀನಿ. ಆಯಿತು, ಇದನ್ನೆಲ್ಲ ತೆಗಿತೀನಿ, ನಿಮಿಷ ಎಲ್ಲ ತೆಗೆದು ಹಾಕಿದ್ದೀನಿ. ಆಲ್ರೆಡಿ ಇದೆಲ್ಲ ಜೋಡಿಸಿದ್ದೀನಿ, ನಡೆಯೋದು ಬೇಡ, ಹಂಗೆ ತೆಗ್ದಿರ್ತೀನಿ. ಇದೆಲ್ಲ ವರ್ಕ್ ಸ್ಯಾರಿಗಳು ನೋಡಿ. ಆದರೆ ನನ್ನ ಹತ್ರ ಇರೋದು ಗ್ರೀನು ಪಿಂಕು ನೋಡಿ, ಎಲ್ಲ ಅದೇ ಕಲರ್ ಸ್ಯಾರೀಸೇ ಇದೆ. ಇದ್ರದ್ದೊಂದು ಬ್ಲೌಸ್ ಸ್ಟಿಚ್ಚೇ ಮಾಡಿಲ್ಲ ಆ್ಯಕ್ಚುಲಿ, ಇದ್ರದ್ದು ಬ್ಲೌಸ್ ಎಲ್ಲ ಎಲ್ಲೆಲ್ಲೋ ಇದೆ. ಮಾಡಿ ಫೋಲ್ಡ್ ಮಾಡಿದ್ದೀನಲ್ಲ, ಇದು ಅಂತಿದೆ ನೋಡಿ, ಇದು ಗ್ರ್ಯಾಂಡ್ ವರ್ಕು. ನಾನು ಸೇಲ್ ಮಾಡಿದಾಗ ಈ ಸೀರೆ ಅಂತ ತುಂಬ ಸೀರೆ ಸೇಲ್ ಆಯಿತು ಫ್ರೆಂಡ್ಸ್. ಇದು ಆದರೆ ಬ್ಲೌಸ್ ಏನು ಗ್ರ್ಯಾಂಡಾಗಿ ಮಾಡ್ಕೊಂಡಿಲ್ಲ, ನಾನು ಸಿಂಪಲಾಗಿ ಮಾಡಿದ್ದೀನಿ. ಇದು ಹೋದ ವರ್ಷ ವರಲಕ್ಷ್ಮಿ ಹಬ್ಬಕ್ಕೆ ತಂದಿರೋ ಸ್ಯಾರಿ, ಆದರೆ ಕ್ವಾಲಿಟಿ ಅಷ್ಟಿಲ್ಲ ಫ್ರೆಂಡ್ಸ್, ಚೆನ್ನಾಗಿಲ್ಲ ಕ್ವಾಲಿಟಿ. 700 ರೂಪಾಯಿ ಮನ್ನಾರ್ಸಲ ತಂದೆ. ಆದರೆ ನನಗೆ ತಂದಮೇಲೆ ಗೊತ್ತಾಯಿತು ಸೀರೆಲ್ಲ ಲೆಂತ್ ಎಲ್ಲ ತುಂಡ ಇದೆ. ಆದರೆ ಬ್ಲೌಸ್ ನೋಡಿ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದೀನಿ. ಈ ಡಿಸೈನ್ಗೆ ನಾನು 1,500 ತೊಗೋಬೇಕಾಗುತ್ತೆ, ಅಷ್ಟು ಗ್ರ್ಯಾಂಡ್ ಡಿಸೈನ್ ಇದು. ನಾನು ಬ್ಲೌಸ್ ಅಲ್ವಾ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲೆಲ್ಲ ಬೀಡ್ಸೆಲ್ಲ ಇಕ್ಕಿ. ಆದರೆ ಇದು ಈ ಡಿಸೈನ್ ಬೇರೆಯವ್ರಿಗೆ ಮಾಡ್ತೀವಿ ಅಂದರೆ 1,500 ಆಗುತ್ತೆ. ಆಮೇಲೆ ಡಬಲ್ ಕಲರಲ್ಲಿ ಮಾಡಿರೋದ್ರಿಂದ ತುಂಬ ಟೈಮ್ ತೊಗೊಳುತ್ತೆ. ಆಮೇಲೆ ಈ ಡಿಸೈನು, ಈ ಮಣಿ ಹೊಲಿಯೋದು, ಈ ಡಿಸೈನ್ ಅಂತೂ ಇದು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದು, ತುಂಬ ಟೈಮ್ ತೊಗೊಳುತ್ತೆ. ಆದರೂ ಅದೇನೋ ಇಷ್ಟ ಆಗಿ ಮಾಡಿಕೊಂಡೆ, ಆದರೆ ಸೀರೆ ಕ್ವಾಲಿಟಿ ಚೆನ್ನಾಗಿಲ್ಲ. ಏನು ಮಾಡೋದು, ರೆಡಿ ಮಾಡಿಬಿಟ್ಟಿದ್ದೀನಿ, ಇರಲಿ ಒಂದೊಂದು ದಿನ ಹಾಕೊಳ್ಳೋದ. ಇದು ನನ್ನ ಮದುವೆ ಸೀರೆ, ಮದುವೆಯಲ್ಲಿ ಇದು ಕೊಟ್ಟಿರೋ ಸೀರೆ. ಆದರೆ ಇದ್ರ ಬ್ಲೌಸು ಗ್ರ್ಯಾಂಡಾಗಿ ಮಾಡಿದ್ದೀನಿ, ಸೀರೆ ಅಂಚೆಲ್ಲ ಒಂಥರ ಆಗ್ಬಿಟ್ಟಿದೆ ನೋಡಿ. ಇದ್ರದ್ದು ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದೀನಿ, ಸೂಪರಾಗಿ ಬಂದಿದೆ, ಸಖತ್ತು ಗ್ರ್ಯಾಂಡಾಗಿ ಹೊಲ್ದಿದ್ದೀನಿ. ಬೀಡ್ಸ್ ಎಲ್ಲ ಹಾಕಿ, ಅವಾಗೆಲ್ಲ ಇದೆ ಟ್ರೆಂಡು ಜಾಸ್ತಿ, ಎಂಬ್ರಾಯ್ಡಿಂಗ್ ವರ್ಕ್ಗಿನ್ನ ಈ ಥರ ಬೀಡ್ಸ್ಗಳು. ಆಮೇಲೆ ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ಅಂತೂ ಸಖತ್ತಾಗಿ ಹೊಲ್ದಿದ್ದೀನಿ ನೋಡಿ. ಈ ಥರ ಬಫಿಟ್ಟು, ಇದು ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಹೊಲ್ದಿರೋವಂಥದ್ದು. ಮುಂದೆಗೂ ಇಟ್ಟಿದ್ದೀನಿ, ಇದು ಬಾಕ್ಸ್ ಟೈಪಲ್ಲಿ. ಈ ಥರ ಎಲ್ಲ ಮಾಡಿ, ನಂದೇ ಅಲ್ವಾ, ಇದೇ ಬೇರೆಯವ್ರಿಗೆ ಮಾಡ್ತೀವಿ 1,000 1,500 ತೊಗೋಬೇಕು ನಾವು ಚಾರ್ಜು. ಯಾರು ತೊಗೋತಾರೆ, ಹೇಳಿ ಮಾಡಿಸ್ತಾರೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಇದೊಂದು ಸೀರೆ ಪಾಚಿ ಗ್ರೀನು ಗೋಲ್ಡ್ ಕಾಂಬಿನೇಷನ್. ಇದ್ರದ್ದಂತೂ ಬ್ಲೌಸ್ ಸಕ್ಕತ್ತಾಗಿ ಹೊಲಿದ್ದೀನಿ ನೋಡಿ. ಅವಾಗೆಲ್ಲ ನನಗೆ ಈ ಥರ ಗ್ರ್ಯಾಂಡಾಗಿ ಹೊಲಿಬೇಕಂದ್ರೆ ತುಂಬ ಇಷ್ಟ. ಈ ಥರ ಸೂಪರಾಗಿ ಲೋಟಸ್ ಡಿಸೈನ್ ಮಾಡಿದ್ದೀನಿ ನೋಡಿ. ಸೀರೆ ಪೀಸ್ ಕಟ್ ಮಾಡಿಕೊಂಡು ಆ ಥರ ಮಾಡಿ, ಅಲ್ಲಿಗೆ ಇದು ಸ್ಟೋನೆಲ್ಲ ಅಂಟಿಸಿ ಕೆಳಗಡೆ ಚಿಕ್ಕದಾಗಿ ಬಾರ್ಡ್ರ್ ಕೊಟ್ಟು ಮಾಡಿದ್ದೀನಿ. ಆಮೇಲೆ ಇಲ್ಲಿ ಕರು ಡಿಸೈನ್ ಮಾಡಿದ್ದೀನಿ, ಈಗ ಟ್ರೆಂಡಿಂಗ್ ಇದೆಯಲ್ಲ ಆ ಕರು ಡಿಸೈನ್ ಮಾಡಿದ್ದೀನಿ. ಮುಂದೆನೂ ಸೇಮ್ ಹಂಗೆ ಮಾಡಿದ್ದೀನಿ, ಅಂದರೆ ಮುಂದೆ ಬಾರ್ಡ್ರ್ ಸಾಕಾಗಿಲ್ಲ, ಡಿಸೈನ್ ಮಾತ್ರ ಹಂಗೆ ಮಾಡಿದ್ದೀನಿ ನೋಡಿ, ಸಖತ್ತಾಗಿ ಬಂದಿದೆ. ಆದರೆ ಇವಾಗ ನನ್ನ ಬ್ಲೌಸ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಇದು ನನ್ನ ತಂಗಿ ಹತ್ರ ಇತ್ತು ಬ್ಲೌಸು, ಮೊನ್ನೆ ಏನಕ್ಕೆ ಹೋದಾಗ ಅವಳ ಹತ್ರನೇ ಇತ್ತಲ್ಲ, ಉಟ್ಕೊಡ್ತೀನಿ ಅಂತ ತಗೊಂಡೋಗಿ ಅವಳ ಹತ್ರನೇ ಇಟ್ಕೊಂಬಿಟ್ಟಿದ್ಲು. ಈಸ್ಕೊಬಂದೆ. ನನ್ನ ಮಗಳು ನಾನೊಂದ್ಸಲ ಉಟ್ಕೋತೀನಿ ಈಸ್ಕೊಂಬ, ಡಿಸೈನ್ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಬಂದಿದ್ದಾಳೆ ನೋಡಿ. ಎಷ್ಟು ಗ್ರ್ಯಾಂಡಾಗಿದೆ, ಸಖತ್ತಾಗಿ. ಆಗಲೇ ಇಷ್ಟು ಮಾಡಿದ್ದೀನಿ ಅಂದರೆ ಲೆಕ್ಕ ಕೊಡಿದೆ, ಹೆಚ್ಚು ಕಮ್ಮಿ 10 ವರ್ಷದ ಹಿಂದೆ, 10 ವರ್ಷದ ಹಿಂದಿನ ಬ್ಲೌಸ್ ಇದು. ಹೆಚ್ಚು ಕಮ್ಮಿ 10 ವರ್ಷದ ಮೇಲಿದೆ ನೋಡಿ. ಎಲ್ಲ ಬಿಚ್ಕೊಂಡ್ಬಿಟ್ಟಿದೆ, ಎಲ್ಲ ಗಮ್ಮ ಕಾಣಿಸ್ಬೇಕು. ಚೆನ್ನಾಗಿದೆ. ನನ್ನ ಸೀರೆ ಕಲೆಕ್ಷನ್ ಹೇಗಿದೆ ಹೇಳಿ ಫ್ರೆಂಡ್ಸ್, ಅದೆಲ್ಲ ಚೆನ್ನಾಗಿದೆ. ಆದ್ಮೇಲೆ ಇದಕ್ಕೆ ಎಲ್ಲ ಬ್ಲೌಸ್ ಅದರಲ್ಲಿ ಇಟ್ಟಿದ್ದೀನಿ. ಬ್ಲೌಸು ಸ್ಟಿಚ್ ಮಾಡಿಲ್ಲ ಫ್ರೆಂಡ್ಸ್, ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಲ್ಲ, ಇದಕ್ಕೂ ಇಲ್ಲ. ಬ್ಲೌಸ್ ಪೀಸ್ ಎಲ್ಲಿದೆಯೋ ಗೊತ್ತಿಲ್ಲ, ಇಟ್ಬಿಟ್ಟಿದ್ದೀನಿ, ಸ್ಟಿಚ್ಚೇ ಮಾಡಿಲ್ಲ. ಯಾವುದೋ ಒಂದು ಹಾಕ್ಕೊಂಡು ಮಾಡಿದ್ದೀನಿ. ಇದಕ್ಕಿಲ್ಲ, ಇದಕ್ಕೆ ಹೊಲ್ದಿದ್ದೀನಿ. ಇದಕ್ಕೇನು ಸಿಂಪಲಾಗಿ ಹೊಲ್ದಿದ್ದೀನಿ. ಇದು ಪ್ರಿನ್ಸ್ ಕಟ್ಟಲ್ಲಿ ಹೊಲ್ದಿದ್ದೀನಿ, ಚೆನ್ನಾಗಿ ಬಂದಿದೆ. ಅಂದರೆ ಇದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಪ್ಯಾಚ್ ವರ್ಕ್ ಮಾಡಿ ಸಿಂಪಲಾಗಿ ಒಂದು 3 ಇಂಚಲ್ಲಿ ಸ್ಲೀವ್ಸ್ ಇಟ್ಟು ಇಲ್ಲಿ ಒಂಥರ ವಿ ಶೇಪ್ ಕೊಟ್ಟು ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಒಂಥರ ಕನಕಾಂಬರ ಕಲರ್. ಇದು ಒಟ್ಟಲ್ಲಿ ಇವೆಲ್ಲ ನಾನು ಅವಾಗಲೇ ಇದೊಂದು ನೋಡಿ, ಗ್ರೀನು ಪಿಂಕು ಇವೇ ನನ್ನ ಹತ್ರ ಇರೋ ಸ್ಯಾರಿಗಳು ಫ್ರೆಂಡ್ಸ್. ನೋಡಿ ಎಷ್ಟು ಇದೆ. ನೆಕ್ ಮಾಡಿದ್ದೀನಿ, ಉದ್ದ ಸ್ಲೀವ್ಸ್ ಇಟ್ಟು ಇಲ್ಲಿ ಬಫ್ ಇಟ್ಟು, ಇದು ಟ್ರೆಂಡಿಂಗ್ ಇತ್ತು ಅಂದ್ಬಿಟ್ಟು ಈ ಥರ ಮಾಡಿದೆ. ನನ್ನ ತಂಗಿ ಹತ್ರನೂ ಇದೆ. ನನ್ನ ಹತ್ರ ಆಲ್ಮೋಸ್ಟ್ ಇರುವಂಥ ಸೀರೆಗಳು ಅಂದರೆ ಇಬ್ಬರಿಗೂ ಅವಾಗೊಂದು ಟ್ರೆಂಡಿಂಗ್ ಈ ಡಿಸೈನು ಈಗಲೂ ಇದೆ ಈ ಥರದ್ದು ಸ್ಯಾರಿ. ಈ ಥರ ಪ್ಲೇನ್ ಸೀರೆಲೆಲ್ಲ ನಾನು ಡ್ರೆಸ್ ಹೊಲ್ಕೊಟ್ಟಿದ್ದೀನಿ ನನ್ನ ಮಗಳಿಗೆ ನೋಡಿ. ಇದು ತುಂಬ ಗ್ರ್ಯಾಂಡಾಗಿ ಹೊಲ್ದಿದ್ದೀನಿ ನೋಡಿ, ಯಾವ ಥರ ಇದೆ. ಉದ್ದ ಸ್ಲೀವ್ಸ್ ಇಟ್ಟು ಇದಕ್ಕೆ ಸೀರೆನ ಅರ್ಧ ಮೀಟ್ರ್ ಕಟ್ ಮಾಡ್ಕೊಂಬಿಟ್ಟು ಒಳಗಡೆ ಬೇರೆ ಬಟ್ಟೆ ಕೊಟ್ಟಿದ್ದೀನಿ.
ಎಲ್ಲ ಇದು ಕಟ್ ಮಾಡ್ಕೊಂಬಿಟ್ಟೆ, ತುಂಡಾಗೋಯ್ತು ಸೀರೆ. ಅವಾಗೇನು ಮಾಡಿದೆ, ಬೇರೆ ಪೀಸ್ ಕೊಟ್ಟೋದಕ್ಕೆ ಒಳಗಡೆಗೆ ಇದು ಸ್ಲೀವ್ಸ್ ಉದ್ದ ಬಂತಲ್ಲ, ಬಫ್ ಸ್ಲೀವ್ಸ್ ಬೇರೆ ಅಲ್ವಾ, ಸಾಕಾಗಿಲ್ಲ ಬಟ್ಟೆ. ಆಮೇಲೆ ಮತ್ತು ಈ ಡಿಸೈನ್ಸ್ಗಳಿಗೆಲ್ಲ ಜಾಸ್ತಿ ತಗೋತು ಬಟ್ಟೆ. ನೋಡಿ ಸಖತ್ತಾಗಿ ಬಂದಿದೆ ಡಿಸೈನ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಹಾಗಾಗಿ ಒಳಗಡೆಗೆ ಬೇರೆ ಪೀಸ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿ. ಆಮೇಲೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಬೆಲ್ಟ್ ಕೊಟ್ಟಿದ್ದೀನಿ ನೋಡಿ. ಬೆಲ್ಟ್ ಮುಂದೆ ಬೆಲ್ಟ್ ಹಾಕೊಳ್ಳೋದು ಸೀಸನ್ ಇತ್ತಲ್ಲ ಫ್ರೆಂಡ್ಸ್, ಆವಾಗ ಮಾಡಿರುವಂಥದ್ದು ಈ ಥರ ಬೆಲ್ಟ್ ಬರುತ್ತೆ. ಅದು ಬಾರ್ಡ್ರನ್ನೇ ಬೆಲ್ಟ್ ಥರ ಮಾಡಿದ್ದೀನಿ. ಸುಮ್ಮನೆ ಅದು ವೇಸ್ಟ್ ಹಿಂದೆ ಇಡೋಕ್ಕಾಗಲ್ವಲ್ಲ, ಅದಕ್ಕೆ ಮುಂದೆಗೇ ಬೆಲ್ಟ್ ಥರ ಮಾಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಅವಾಗೆಲ್ಲ ಟ್ರೆಂಡಿಂಗು ಬೆಲ್ಟ್ ಅದರಲ್ಲೇ ಹೊಲ್ಸ್ಕೊತಿದ್ರಲ್ಲ, ಆವಾಗ ಈ ಡಿಸೈನ್ ಮಾಡಿಕೊಂಡೆ. ಬ್ಲೌಸ್ ಅವರು ರಾಮ ಗ್ರೀನ್ ಕೊಡೋಕ್ಕೆ ಬ್ಲೂ ಗ್ರೀನ್ ಕೊಟ್ಟಿದ್ರು. ನಾನು ಇನ್ನೇನು ಮಾಡೋದು, ಅದು ಬೇರೆದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂದ್ಬಿಟ್ಟು ಇದಕ್ಕೆ ಬೇರೆದೇ ರೆಡಿ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಪೀಸ್ ತಗೊಂಡು ವರ್ಕ್ ಮಾಡ್ಕೊಂಡಿದ್ದೀನಿ. ಗ್ರ್ಯಾಂಡಾಗಿ ಮಾಮೂಲಿ ಪೀಸಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿದೆ ಸೀರೆ. ಇದು 650 ರೂಪಾಯಿ ಸುಮಂಗಲಿಯಲ್ಲಿ ತೊಗೊಂಡಿದ್ದು, ಮೈಸೂರಲ್ಲಿ. ಅದು ಬ್ಲೌಸ್ ನೋಡಿಲ್ಲ ನಾನು, ಅದು ನೋಡಿದ್ರೆ ಇದು ಲಂಗ ಬ್ಲೌಸ್ ಹೊಲಿಯೋಕ್ಕೆ ಅಂತ ತರಿಸ್ದೆ, ದೊಡ್ಡ ಬಾರ್ಡ್ರ್ ಇದೆಯಲ್ಲ ಅಂತ. ಆದರೆ ಬ್ಲೌಸ್ ವರ್ಕ್ ಮಾಡಿ ಹೊಲ್ಕೊಂಡೆ, ಇಷ್ಟ ಆಗಿಲ್ಲ ಹೊಲಿಯೋಕ್ಕೆ, ಹಂಗೆ ಇಟ್ಕೊಂಬಿಟ್ಟಿದ್ದೀನಿ. ಇದು ನಮ್ಮ ಅಕ್ಕವ್ರಿಗೊಂದು ಕೊಟ್ಟೆ ಇದೇ ಕಲರಲ್ಲಿ. ಅಂದರೆ ದೊಡ್ಡ ಬಾರ್ಡ್ರ್ ಇತ್ತಲ್ಲ, ನನ್ನ ಮಗಳಿಗೆ ಡ್ರೆಸ್ ಹೊಲಿಯೋಣ ಅಂತ ತರಿಸಿದ್ದು. ಆದರೆ ಡ್ರೆಸ್ ಹೊಲಿಸಿಲ್ಲ, ನಾನೇ ಬ್ಲೌಸ್ ಹೊಲ್ಕೊಂಬಿಟ್ಟಿದ್ದೀನಿ. ಅಂದರೆ ಇದ್ರದ್ದು ಅಂಗಡಿ ಇದೆ ಬ್ಲೌಸು, ನೆನ್ನೆ ತೊಗೊಂಡೋಗಿಟ್ಟೆ ಇದ್ರದ್ದು ಬ್ಲೌಸ್ನ. ಇದೊಂದು ಸೀರೆ, ಇದ್ರದ್ದು ಅಷ್ಟೇ ಅಂಗಡಿಲಿ ಇರಬೇಕು ಅನ್ಕೋತೀನಿ ಬ್ಲೌಸು. ಇದು ಎಲ್ಲ ಪರ್ಪಲ್ ಬ್ಲೌಸ್ ಸೀರೆನೇ ಇದೆ. ಬ್ಲೌಸ್ಗಳು ಮಾತ್ರ ಪಿಂಕ್ ಇದೆ, ಗ್ರೀನ್ ಇದೆ. ಇದು ಗ್ರೀನ್ ಬಂದಿದೆ ಬ್ಲೌಸ್. ನನ್ನ ಹತ್ರ ಆಲ್ಮೋಸ್ಟ್ ಹೇಳಿದ್ನಲ್ಲ, ಪರ್ಪಲ್ಲು, ಪಿಂಕು, ಗ್ರೀನ್ ಇವೇ ಜಾಸ್ತಿ ಇರೋದು. ಮೊದಲೇ ಅವ್ರು ಹೇಳ್ಬಿಟ್ಟಿದ್ರು, ಬ್ಲೌಸ್ ಇಲ್ಲ, ನೀವು ಲಂಗ ಬ್ಲೌಸ್ ಏನಾದರೂ ಸ್ಟಿಚ್ ಮಾಡ್ಕೋತೀನಿ ಅಂದರೆ ತಗೊಳ್ಳಿ ಅಂತ. ಅದು ಚೆನ್ನಾಗಿದೆಯಲ್ಲ, ಹಾಗಾಗಿ ನಾನು ಇದನ್ನು ಬೇರೆ ಎಕ್ಸ್ಟ್ರಾ ಪೀಸು ಇವಾಗ ತೋರಿಸೋದಲ್ಲ, ಅದೇ ರೀತಿ ಇದಕ್ಕೆ ಬೇರೆ ಎಕ್ಸ್ಟ್ರಾ ಪೀಸ್ ಒಂದು ರೆಡಿ ಮಾಡ್ಕೊಂಡಿದ್ದೀನಿ ಬ್ಲೌಸು. ಎಂಬ್ರಾಯ್ಡಿಂಗ್ ಮಿಷಿನ್ ತಗೊಂಡಿದ್ದು ಎಲ್ಲದಕ್ಕೂ ವರ್ಕು ಮಾಡಿ ಹೊಲ್ದಿಕ್ಕಿದ್ದೀನಿ. ಅದೇ ನಿಜವಾಗ್ಲೂ ನಾವು ಹೊರಗಡೆ ಕೊಟ್ಟು ಮಾಡಿಸಿ ಬಂದಿದ್ರೆ ಒಂದೇ ಒಂದು ಬ್ಲೌಸು ನಾವು ಮಾಡಿಸ್ತಿರಲಿಲ್ಲ ಫ್ರೆಂಡ್ಸ್, ಹಂಗೆ ಇರ್ತಿತ್ತು. ನೋಡಿ ಸೀರೆ ಹೇಗಿದೆ, ಇದ್ರ ಬ್ಲೌಸ್ ತೋರಿಸ್ತೀನಿ. ಇದು ಎಕ್ಸ್ಟ್ರಾ ಪೀಸ್ ತೊಗೊಂಡು ಮಾಡ್ಕೊಂಡಿರುವಂಥದ್ದು. ಇದಕ್ಕೆ ಈ ರೀತಿ ಮಾಡಿದ್ದೀನಿ. ನೋಡ ಇದು ಚೆನ್ನಾಗಿದೆ, ಗ್ರೀನ್ ಮಿಕ್ಸನ್ನು ಇಟ್ಟು ಈ ರೀತಿ ಮಾಡಿದ್ದೀನಿ. ಸ್ಲೀವ್ಸು ಈ ಥರ ಸಖತ್ತಾಗಿ ಬಂದಿದೆ. ಬುಟ್ಟೀಸ್ ಎಲ್ಲ ಹಾಕಿ ಪ್ಲೇನ್ ಇತ್ತಲ್ಲ ರೆಡಿ ಮಾಡಿದ್ದೀನಿ. ಹೇಳಿದ್ನಲ್ಲ, ಗ್ರೀನ್ ಕಲರು, ಗ್ರೀನು ಇದು ಇದನ್ನು ಚೆನ್ನಾಗಿ ಬಂದಿದೆ ನೋಡಿ ಡಿಸೈನ್. ಇದಂತೂ ಯಾರಿ ವರ್ಕ್ ಥರ ಬಂದಿದೆ. ಅಂದರೆ ಸ್ಟೋನೆಲ್ಲ ಬೇಡ ಸಿಗಾಕೊಳ್ಳುತ್ತೆ ಅಂದ್ಬಿಟ್ಟು ನಾನೇ ಇಟ್ಕೊಂಡಿಲ್ಲ. ಹ್ಯಾರಿ ವರ್ಕ್ ಥರ ತುಂಬ ಚೆನ್ನಾಗಿದೆ. ಇದಕ್ಕೆ ನೆಟ್ ಹಾಕಿದ್ದೀನಿ ಸ್ಲೀವ್ಸ್ಗೆ, ಥರ ಚೆನ್ನಾಗಿ ಕಾಣಿಸುತ್ತೆ. ಇದು ಹಾಕ್ಕೊಂಡ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಇದೆ ಈ ಸೀರೆ. ಅಂದರೆ ಈಗ ಸೀರೆಯಲ್ಲಿ ಬ್ಲೌಸ್ ನೋಡಿ ತೊಗೋಬೇಕು ಫ್ರೆಂಡ್ಸ್. ನಂದು ಎಲ್ಲ ಆಲ್ಮೋಸ್ಟ್ ಪಿಂಕ್ ಬ್ಲೌಸು, ನೀವೇ ನೋಡ್ತಿದ್ದೀರಲ್ಲ. ಸೀರೆ ಕಲರ್ ಬೇರೆ ಇರುತ್ತೆ, ಪಿಂಕ್ ಬ್ಲೌಸ್ ಇರುತ್ತೆ, ಹಂಗಾಗ್ಬಿಟ್ಟಿದೆ. ಎಲ್ಲ ಅದಕ್ಕೆ ಹಾಕಿದೆ. ಇಲ್ಲ ಅನ್ಕೋತೀನಿ, ಇದ್ರದ್ದು ಬ್ಲೌಸ್ ಇಲ್ಲ. ವೆಲ್ವೆಟ್ ಬ್ಲೌಸ್ನ ಅಡ್ಜಸ್ಟ್ ಮಾಡಿ ಹಾಕೋತಿದ್ದೆ. ಇದೇನೋ ಆಯ್ತು ಇದ್ರ ಬ್ಲೌಸು, ನೆನಪಿಲ್ಲ. ಇದ್ರ ಬ್ಲೌಸ್ ಇಲ್ಲ. ಚೆನ್ನಾಗಿದೆ. ಇದು ಒಂಥರ ಸ್ಮೂತಾಗಿದೆ, ಬಳಕುತ್ತೆ, ಹಂಗೇ ಉಟ್ಕೊಂಡಿದ್ದೀವಿ ಅಂತಲೇ ಅನಿಸಲ್ಲ, ಆ ಥರ ಇರುತ್ತೆ. ಇದು ರೇಟ್ ಎಷ್ಟೋ ಗ್ಯಾಪ್ನ ಇಲ್ಲ ನನಗೆ, ಮರ್ತೋಗಿದೆ. ನಾನು ಸೇಲ್ ಮಾಡ್ತಾಯಿದ್ನಲ್ಲ, ಅವಾಗ ನನಗೆ ಯಾವ್ಯಾವ್ದು ಬೇಕೋ ತೆಗೆದುಕೊಂಡ್ಬರ್ತಿದ್ದೆ. ಇದೆಲ್ಲ ಅಷ್ಟೇ ಆಲ್ಮೋಸ್ಟ್ ಹಾಗೆ ತೊಗೊಂಡಿರೋದು. ಮತ್ತು ಇದು ಮನ್ನರ್ಸಲ್ಲಿ ತಂದಿರೋಂಥ ಸ್ಯಾರಿ. ಇದಕ್ಕೆ ಬ್ಲೌಸ್ ಹೊಲ್ಕೊಂಡೇ ಇಲ್ಲ, ಅದು ಬೇರೆದನ್ನೇ ಹಾಕ್ಕೊಂಡು ತೊಳ್ಬಿಟ್ಟೆ ಕಾಲನ್ನು. ಬ್ಲೌಸ್ ಹೊಲ್ಕೊಂಡಿಲ್ಲ ಇದಕ್ಕೆ. ಮತ್ತು ಇದು ಅಷ್ಟೇ ಸ್ಯಾರಿ ಸೇಲ್ ಮಾಡೋಕೆ ತೊಗೊಂಡಿದ್ದು. ಇದ್ರ ಬ್ಲೌಸು ಅಂಗಡಿಲಿದೆ, ಚೆನ್ನಾಗಿದೆ. ಇದು ಗ್ರೀನು ಮತ್ತು ರೆಡ್ ಕಾಂಬಿನೇಷನು ಚೆನ್ನಾಗಿದೆ. ಓಕೆನಾ. ಇದರಲ್ಲಿ ನಿಮಗೆ ಇದು ನಾನು ಆಗಲೇ ತೋರಿಸಿದ್ನಲ್ಲ, ವರ್ಕ್ ಸ್ಯಾರಿದು ತುಂಬ ಫಿನಿಶಿಂಗ್ ಆಗಿದೆ ಅಂತ ಆದವ್ರದ್ದು. ಆಫ್ ಆ್ಯಂಡ್ ಆಫ್ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಲುಕ್ ಆಗಿದೆ. ಇಲ್ಲೇ ಇದೆ ಅನಿಸುತ್ತೆ ಸ್ಯಾರಿ, ಅದು ತೋರಿಸ್ತೀನಿ. ಈ ಸ್ಯಾರಿದು, ಈ ಸ್ಯಾರಿ ಬ್ಲೌಸ್ ಅದು ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಸೀರೆನೂ ತೋರಿಸ್ದೆ, ಹೇಗೆ ಅಂತ ತೊಗೊಂಡಿದ್ದೆ. ಇದ್ರ ಬ್ಲೌಸ್ ಅಂತೂ ಅವಳ ಹತ್ರನೇ ಇದೆ, ನನ್ನ ಮಗಳ ಹತ್ರನೇ ಇದೆ. ಅವಳಿಗೆ ಅಂತಲೇ ಹೊಲ್ದಿದ್ದೆ ಡಿಸೈನಾಗಿ. ಅದ್ರ ಬ್ಲೌಸ್ ಎಲ್ಲಿದೆ ಗೊತ್ತಿಲ್ಲ, ಎಲ್ಲ ಒಟ್ಟಲ್ಲಿ ಅವಳು ಬಟ್ಟೆ ಜೊತೆಲಿದೆ.
ಇದು ಆವಾಗ ಕೊಡಿಸಿದ್ದೆ ಸ್ಕೂಲ್ ಡೇ 10th ನೋಡಿ ಫ್ರೆಂಡ್ಸ್. ಇದು ನಾನು ಜೀನ್ಸ್ ಮೇಲೆ ಹಾಕೊಳ್ಳೋಂಥ ಟಾಪ್ಸು ನೋಡಿ, ಹಿಂಗೆ ಬರುತ್ತೆ. ಏನೋ ಉದ್ದ ಟಾಪ್ ಹಾಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಇದರ ಹಾಫ್ ಟಾಪ್ಗಳು ಎತ್ತಿಟ್ಕೊಂಡಿದ್ದೀನಿ ಆದಷ್ಟು. ಅಂದರೆ ನಾನು ಹೇಳಿದ್ನಲ್ಲ, ಎಲ್ಲರ ಹೊರಗಡೆ ಹೋದರೆ ಮಾತ್ರ ಹಾಕ್ಕೊಳ್ಳೋದು. ಇದು ಅಜ್ಜಿಯೋದಲ್ಲೆಲ್ಲ ತೊಗೊಂಡಿರೋದು. ಇದೆಲ್ಲ ಟಕ್ ಹಿಡಿದ್ಬಿಟ್ಟು ಹಾಕೋಬೇಕು. ಹೊಸದು ಟಾಪ್ಗಳು ಥರ ಬರುತ್ತೆ ನೋಡಿ. ಎಲ್ಲ ಎತ್ತಿಕ್ಬಿಟ್ಟಿದೆ, ಎಲ್ಲ ಎತ್ತಿಕ್ತಾ ಇದ್ದೀನಿ ಇವಾಗ. ಮತ್ತು ಇದು ಲಾಂಗ್ ಗೌನ್ಗಳು. ಆ್ಯಕ್ಚುಲಿ ಇದು ಆನ್ಲೈನಲ್ಲಿ ತರಿಸಿದ್ದು, ಸೇಲ್ಗೆ ಅಂತ ತರಿಸಿದ್ದು. ಅದೇ ಉಳ್ಕೊಂಡಿರೋ ಬಟ್ಟೆಗಳೆಲ್ಲ ನಮಗೇನೆ. ಇದು ಚೆನ್ನಾಗಿದೆ. ಇದು ಉದ್ದ ಇತ್ತು ಸ್ಲೀವ್ಸು, ಅದೇ ನನಗೆ ಇಷ್ಟ ಆಗಿಲ್ಲ, ತೆಗೆದುಬಿಟ್ಟೆ. ಇದೆಲ್ಲ 800-850 ರೂಪಾಯಿ ಡ್ರೆಸ್ಗಳು ಫ್ರೆಂಡ್ಸ್. ಇದು 800-850 ಅಂದರೆ ನಮಗೇನೆ ಅಷ್ಟು. ನಾವು 1000-1200 ರೂಪಾಯಿಗೆ ಮಾರಬೇಕು. ನಾನೆಲ್ಲ ಕಟ್ ಮಾಡಿ ನನ್ನ ಅಳತೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಗೌನು, ಇದು ಟಾಪಲ್ಲ, ಗೌನ್. ಇದರಲ್ಲಿ ಇದೊಂದಿದೆ, ಇನ್ನೊಂದು ಆಚೆ ಕಡೆ ಇದೆ, ಇದೊಂದಿದೆ ನೋಡಿ. ಇದು ಕಟ್ ಮಾಡಿದೆ. ಇದು ಇನ್ನೂ ಸೂಪರಾಗಿ ಕಾಣ್ತಿದೆ. ಸ್ಲೀವ್ ಕಟ್ ಬೇರೆ ಇದೆ, ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಉದ್ದ ಸ್ಲೀವ್ಸು, ಇಲ್ಲಿ ಓಪನ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬ ಇಷ್ಟ ಈ ಡ್ರೆಸ್ಸು. ಈ ಥರ ಬರುತ್ತೆ, ಈ ಥರ ಉದ್ದ ಸ್ಲೀವ್ಸು. ಮತ್ತು ಇಲ್ಲಿ ಟೈಟು ಲೂಸು ಮಾಡ್ಕೊಳ್ಳೋಕ್ಕೆ ಈ ಥರ ಇದು ಡಿಸೈನ್ ಆಗಿದೆಯಲ್ಲ, ಇದೊಂಥರ ಇಷ್ಟ ನನಗೆ. ಈ ಥರ ಹಾಕ್ಕೊಳ್ಳೋಕ್ಕೆ ಫುಲ್ಲು ಅಲ್ಲಿವರೆಗೂ ಟೈಟ್ ಮಾಡ್ಕೋಬೋದು ಆಗಿದೆ. ಇದು ಡಬಲ್ ಕಲರಲ್ಲಿ ಚೆನ್ನಾಗಿದೆ. ಇದೆಲ್ಲ ಬ್ರ್ಯಾಂಡ್ ಡ್ರೆಸ್ಗಳು. ಇದು ಮಾಮೂಲಿ ನನ್ನ ಮಗಳು ಮೊನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೊಡಿಸಿರೋ ಡ್ರೆಸ್ಸು. ಅದರ ಪ್ಯಾಂಟ್ ಆಗಲಿಲ್ಲ ನನಗೆ. ಇದಾಯಿತು, ಚೆನ್ನಾಗಿದೆ. ಇದೂ ಇಷ್ಟ ಆಯಿತು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಆಲ್ಟ್ರೇಷನ್ ಮಾಡಿ. ಹೀಗಿದೆ ನೋಡಿ ನನ್ನ ಸೀರೆ ಕಲೆಕ್ಷನ್ ಮತ್ತು ಡ್ರೆಸ್ ಕಲೆಕ್ಷನ್. ಜೀನ್ಸ್ ಪ್ಯಾಂಟು ಮತ್ತು ಇದ್ರ ಟಾಪ್ಗಳು, ಮತ್ತು ಇದು ಎಕ್ಸ್ಟ್ರಾ ಬ್ಲೌಸು. ಇದು ಲೆಗ್ಗಿನ್ಸು. ನಾನು ಡೈಲಿನೂ ಒಂದಷ್ಟಿದೆ ಆಚೆ, ಅವೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಇದು ಒಂದು ಸುಮ್ಮನೆ ಎಕ್ಸ್ಟ್ರಾ ಬ್ಲೌಸ್ ಹೊಲ್ಕೊಂಡೆ, ಎಲ್ಲದಕ್ಕೂ ಮ್ಯಾಚಿಂಗ್ ಆಗೋ ಥರ ಚೆನ್ನಾಗಿದೆ. ಯಾವುದಕ್ಕಾದರೂ ಹಾಕ್ಕೋಬೋದು. ಆ ಥರ ಸುಮ್ಮನೆ ರೌಂಡ್ ನೆಕ್ ಇಟ್ಟು ಹೊಲ್ಕೊಂಡಿದ್ದೀನಿ. ಇದು ಆಲ್ರೆಡಿ ಎಲ್ಲ ಜೋಡಿಸಿದೆ, ತೆಗೆದ್ರೆ ಇನ್ನೂ ಇದಾಗುತ್ತೆ ಅಂತ ತೆಗ್ದಿಲ್ಲ. ಇದು ಮಾತ್ರ ಇದೆಲ್ಲ ಬಾರ್ಡರ್ ಸೀರೆ, ಇಲ್ಲ ವರ್ಕ್ ಸ್ಯಾರಿಗಳು. ಎಲ್ಲ ಸುಸ್ತಾಗೋದೆ. ಮತ್ತು ಈ ಕಡೆ ಇರೋದೆಲ್ಲ ಹೇಳಿದ್ನಲ್ಲ, ಇದು ಮಾಮೂಲಿ ಸ್ಯಾರಿಗಳು. ಒಂದಷ್ಟು ಸ್ಯಾರಿ ನನ್ನ ತಂಗಿಗೆ ಕೊಟ್ಬಿಟ್ಟೆ. ನಾನು ಸ್ಯಾರಿನೇ ಸರಿಯಾಗಿ ಉಡಲ್ಲ. ಹೇಳಿದ್ನಲ್ಲ, ದೇವಸ್ಥಾನಗಳಿಗೆ ಹೋದರೆ ಜಾಸ್ತಿ ಉಟ್ಕೋತೀನಿ. ಹಂಗಾಗಿ ಆವಾಗ ಮಾತ್ರ ಇದೆಲ್ಲ ಅಲ್ಲಿ ಸಾಕಾಗಿಲ್ಲ ಜಾಗ, ಇಲ್ಲಿಟ್ಟಿದ್ದೀನಿ. ಮತ್ತೆ ತೆಗೆದು ಇಡೋಕ್ಕಾಗಲ್ಲ. ಯಾಕಂದರೆ ತೆಗಿತೀವಿ, ಇಡೋವಾಗ ಮತ್ತೆ ಅದು ಆ ಕಡೆ ಈ ಕಡೆ ಚಲ್ಲಪಲ್ಲಿ ಆಗುತ್ತೆ. ಬೀರು ತೊಗೋಬೇಕು ಅಂತ ಆಸೆ ಇದೆ, ಆದರೆ ಜಾಗ ಎಲ್ಲ ಇಟ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಒಂದರಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀವಿ. ಇದು ನನ್ನ ಮಗಳದು ಡ್ರೆಸ್ಗಳೆಲ್ಲ ಹೇಳಿದ್ನಲ್ಲ. ಸದ್ಯಕ್ಕೆ ಇವತ್ತು ಎಷ್ಟು ಕ್ಲೀನ್ ಮಾಡಿದ್ದೀನಿ. ನನ್ನ ಸೀರೆ ಕಲೆಕ್ಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವ ಸೀರೆ ಇಷ್ಟ ಆಯಿತು ನಿಮಗೆ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.